ನಮಸ್ಕಾರ, ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ಬ್ರೇಕಿಂಗ್ ನ್ಯೂಸ್. ಮೂಲ ಸೌಕರ್ಯವಿಲ್ಲದ ಗ್ರಾಮ, ಜನತೆ ದೈನಂದಿನವಾಗಿ ತೊಂದರೆಯಲ್ಲಿ. ಯಾರು ಹೊಣೆಗಾರರು? ಇದು ಯಾವುದೇ ಕಾದಂಬರಿ ಕಥೆಯಲ್ಲ. ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಮೇಲಿನ ಹಲಕುರ್ಕಿ ಹಳ್ಳಿಯ ದೈನಂದಿನ ವಾಸ್ತವಿಕತೆ. ಸರ್ಕಾರ ಭರವಸೆ ನೀಡಿರುವ ಗ್ರಾಮಾಭಿವೃದ್ಧಿಯ ಕನಸು ಇಲ್ಲಿ ಕೇವಲ ಕನಸು ಆಗಿಯೇ ಉಳಿದಿದೆ. ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಗ್ರಾಮಾಭಿವೃದ್ಧಿಯ ಹೆಸರಿನಲ್ಲಿ ಅನೇಕ ಯೋಜನೆಗಳನ್ನ ಘೋಷಿಸುತ್ತಿವೆ. ಆದರೆ ಈ ಗ್ರಾಮದಲ್ಲಿ ಇನ್ನೂ ಶುದ್ಧ ಕುಡಿಯುವ ನೀರಿಲ್ಲ, ಸೂಕ್ತ ಸಾರಿಗೆ ಇಲ್ಲ. ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕವಿದೆ ಎಂಬ ದಾಖಲೆಗಳಲ್ಲಿ ಮಾತ್ರ. ನೈಜವಾಗಿ ಅದು ಚಲಿಸುವ ಸ್ಥಿತಿಯಲ್ಲಿಲ್ಲ. ಇಲ್ಲಿನ ಜನರ ಪ್ರಮುಖ ಸಮಸ್ಯೆ ಸಂಚಾರ. ಊರಿಗೆ ಒಂದೇ ಮುಖ್ಯ ರಸ್ತೆಯಷ್ಟೇ ಇರುವುದರಿಂದ ಅದೇ ರಸ್ತೆ ಅವರ ಬದುಕಿನ ಏಕೈಕ ನಂಟಾಗಿದೆ. ಆದರೆ ಆ ರಸ್ತೆಯ ಸ್ಥಿತಿಗೆ ಕಟ್ಟಿಡಲಾಗಲಿಲ್ಲ. ಕಳೆದ 5 ವರ್ಷಗಳಿಂದ ಡಾಂಬರೀಕರಣವಾಗಿಲ್ಲ. ಗುಂಡಿಗಳ ದಾರಿ ಎಂದರೆ ಈ ರಸ್ತೆಗೆ ಸರಿಯಾದ ವ್ಯಾಖ್ಯಾನ. ಸ್ಥಳೀಯರು ಹಲವಾರು ಬಾರಿ ಪಂಚಾಯಿತಿಗೆ ದೂರಿದ್ದಾರೆ. ಆದರೆ ಪ್ರತಿಕ್ರಿಯೆ ಹಬ್ಬ ಹೋರಾಟ ಬಂದಾಗ ಕೇವಲ ಮಣ್ಣು ಹಾಕಿ ತೆಪ್ಪೆ ಹಚ್ಚುವುದು. ಬೇಸಿಗೆಯಲ್ಲಿ ಧೂಳಿನಿಂದ ಉಸಿರಾಟದ ತೊಂದರೆ, ಮಳೆಗಾಲದಲ್ಲಿ ಹದಗೆಟ್ಟ ರಸ್ತೆಯಿಂದ ಅಪಘಾತಗಳ ಭೀತಿ. ಮಹಿಳೆಯರು, ಮಕ್ಕಳಿಗೆ ಇದು ದೈನಂದಿನ ಸಂಕಷ್ಟವಾಗಿದೆ. ಜನಪ್ರತಿನಿಧಿಗಳು ಇದರಲ್ಲಿ ಮೌನವಾಗಿದ್ದಾರೆ. ಮತಗಳ ಸಮಯದಲ್ಲಿ ಬರುವಂತವರು ಖಚಿತ. ಆದರೆ ಈಗ ಪುರಸ್ಕಾರವಿಲ್ಲದೆ ನಿಶ್ಚಲತೆ. ರಸ್ತೆಯ ಬದಿಯ ಜಮೀನುಗಳಿಗೆ ಬಿದ್ದ ಧೂಳಿನಿಂದ ಬೆಳಗ್ಗೆ ರೋಗಗಳು, ಜನರಿಗೆ ಉಸಿರಾಟದ ತೊಂದರೆಗಳು, ಕೆಮ್ಮು, ಅಸ್ತಮಾ, ಕಣ್ಣು ನೀರು ಬರುವುದು ಸಾಮಾನ್ಯವಾಗಿದೆ. ಪ್ರತಿದಿನ ಈ ರಸ್ತೆಯಿಂದ ಮಕ್ಕಳಿಂದ ಹಿಡಿದು ವೃದ್ಧರ ತನಕ, ಕೂಲಿ ಕಾರ್ಮಿಕರಿಂದ ಹಿಡಿದು ಕಾರ್ಮಿಕ ಮಹಿಳೆಯರ ತನಕ ಎಲ್ಲರೂ ಸಂಚರಿಸುತ್ತಿದ್ದಾರೆ. ಅಪಘಾತಗಳು ಸಂಭವಿಸುತ್ತಿವೆ. ಜೀವಗಳು ಸುರಕ್ಷತೆ ಇಲ್ಲದ ರಸ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಇನ್ನೂ ಎಷ್ಟು ದಿನ ಮೌನವಿರುತ್ತೀರಿ? ಸ್ಥಳೀಯರು ಈಗ ಗಟ್ಟಿಯಾದ ಧ್ವನಿಯಲ್ಲಿ ಒತ್ತಾಯಿಸುತ್ತಿದ್ದಾರೆ. ಈ ರಸ್ತೆ ತಕ್ಷಣವೇ ದುರಸ್ತಿಯಾಗಲಿ, ಶುದ್ಧ ನೀರಿನ ಘಟಕ ಕೆಲಸ ಮಾಡಲಿ, ಈ ಗ್ರಾಮಕ್ಕೂ ಮೂಲಸೌಕರ್ಯಗಳ ಬೆಳಕು ದೊರೆಯಲಿ. ಗ್ರಾಮಸ್ಥರ ನಿಜವಾದ ಆಕ್ರೋಶ, ನಿತ್ಯ ಜೀವನದ ಸಂಕಷ್ಟ, ಸರ್ಕಾರದ ಮಾತು ಮತ್ತು ನಡತೆಯ ನಡುವಿನ ಅಂತರ. ಇದು ಕೇವಲ ಒಂದು ಹಳ್ಳಿಯ ಕಥೆಯಲ್ಲ, ಕರ್ನಾಟಕದ ಹಲವಾರು ಹಳ್ಳಿಗಳ ಪ್ರತಿಧ್ವನಿ. ಜನಪ್ರತಿನಿಧಿಗಳು ಕಣ್ಣು ತೆರೆದು ಕಿವಿ ಕೊಡಿ. ಇಲ್ಲದಿದ್ದರೆ ಈ ಮೌನವೇ ಒಂದು ದಿನ ಭಾರೀ ತಿರುವು ತರುವ ಸಾಧ್ಯತೆ ಇದೆ. ಗೌತಮಿ ನ್ಯೂಸ್ ಕರ್ನಾಟಕ, ಜಮಖಂಡಿ. ಬ್ಯೂರೋ ರಿಪೋರ್ಟ್, ಭರತೇಶ್ ಪಾನಕ್ನವರ್, ಜಮಖಂಡಿ.